ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್, ಅದು ಸ್ಟೂಡೆಂಟಿಗೆ ಮೇಯ್ನ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ನು. ಅರ್ಲಿಯಲ್ಲೆಲ್ಲ ಪ್ರೋಸೆಸ್ಗಳನ್ನ ನಾವು ಮ್ಯಾನ್ಯಲ್ ಪ್ರೋಸೆಸ್ಗಳು, ಅಂದರೆ ಮ್ಯಾನ್ಯಲ್ ಆಗಿ ನಾವು ಯಾವುದೇ ಡಾಕ್ಯುಮೆಂಟ್, ಯಾವುದೇ ಅವಾರ್ಡ್ಸ್ ಆಗಲಿ, ಯಾವುದೇ ಸರ್ಟಿಫಿಕೇಷನ್ ಆಗಲಿ, ಎಲ್ಲ ನಾವು ಮ್ಯಾನ್ಯಲ್ ಆಗಿ ಅದು ಹಾರ್ಡ್ ಕಾಪಿ ತಗೊಂಡು ಅದನ್ನು ನಾವು ಪ್ರಿಂಟ್ಔಟ್ ತಗೊಂಡು ಎಲ್ಲ ಕಾಪಿನ ಇಟ್ಕೊಳ್ತಿದ್ವಿ. ಈಗ ಗೌರ್ನಮೆಂಟಿಂದ ತುಂಬ ಇದು ಇಯರ್ ಬ್ಯಾಕೆ ಲಾಂಚ್ ಆಗಿದೆ. ಇದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ NEP 2020. ಇದು ಪಾರ್ ಐ ಡಿ ಅಂತ ಒಂದು ಸೆಂಟ್ರಲೈಸ್ಡ್ ಐ ಡಿನ ಒಂದು ಸ್ಟೂಡೆಂಟಿಗೋಸ್ಕರ. ಅಂದರೆ ಈ ಪಾರ್ ಐ ಡಿ ಏನು, ಆ ಪಾರ್ ಐ ಡಿಯಿಂದ ನಿಮಗೆ ಸ್ಟೂಡೆಂಟಿಗೆ ಏನು ಬೆನಿಫಿಟ್ಸ್ ಏನಿದೆ, ಅದನ್ನು ಪಾರ್ ಐ ಡಿನ ಹೇಗೆ ಜನರೇಟ್ ಮಾಡ್ಕೊಳ್ಳೋದು ಸ್ಟೂಡೆಂಟ್ಸು ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ನು ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡೋಣ ಅಂತ. ವೀಕ್ಷಕರೇ, ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಡಿ, ಹೆಲ್ಪ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಯಾರ್ಯಾರು ಪೇರೆಂಟ್ಸ್ ನೋಡ್ತಿದ್ದೀರೋ, ಯಾರ್ಯಾರು ನಿಮ್ಮ ಮಕ್ಕಳು ಇದ್ದಾರೋ, ಯಾರು ಅಪ್ ಟು ಪ್ರೀ ಪ್ರೈಮರಿ ಟು ಕಾಲೇಜ್ ತನಕವ ಒಂದು ಪಾರ್ ಐ ಡಿಯಿಂದ ನಿಮ್ಮ ಎಲ್ಲ ರೆಕಾರ್ಡ್ಸೂ ಒಂದು ಸೆಂಟ್ರಲೈಸ್ ಸಿಸ್ಟಮಲ್ಲಿ ಇರುತ್ತೆ. ಅದು ಕ್ಲೌಡಲ್ಲಿ ಇರುತ್ತೆ. ನೀವು ಎವ್ರಿ ಟೈಮ್ ಬೇರೆ ಎಲ್ಲಿಗೆ ಸ್ಕೂಲಿಗೆ ಚೇಂಜ್ ಮಾಡೋದು, ಅಲ್ಲಿಂದ ಬೇರೆ ಇದಕ್ಕೆ ಇಂಡಿಯಾದಲ್ಲಿ ಎಲ್ಲೇ ಹೋದ್ರೂ ನೀವು ಆ ಪಾರ್ ಐ ಡಿ ಕೊಟ್ಟರೆ ಸಾಕು, ಅಲ್ಲಿಂದ ವ್ಯೂವೇಬಲ್ ಇರುತ್ತೆ. ಅಲ್ಲೇ ನಿಮ್ಮ ಡಾಕ್ಯುಮೆಂಟ್ಸ್, ಏನು ಡಾಕ್ಯುಮೆಂಟೇಷನ್ ಕ್ಯಾರಿ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಹಾಗಾಗಿ ಎಲ್ಲರೂ ಪ್ರತಿಯೊಬ್ಬರು ಈ ವಿಡಿಯೋನ ಪ್ಲೀಸ್ ಲಾಸ್ಟ್ ತನಕ ನೋಡಿ, ಎಲ್ಲರಿಗೂ ಕ್ಲಾರಿಟಿ ಸಿಗುತ್ತೆ. ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋ ಸ್ಟೆಪ್ಸ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿ. ನಿಮಗೇನಾದರೂ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಅದು ಬೇಕು ಅಂದರೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ, ಪ್ಲೀಸ್ ಕಮೆಂಟ್ ಮಾಡಿ. ಓಕೆ, ಈಗ ಈ ಐ ಡಿ ಪಾರ್ ಐ ಡಿ ಬಂದ್ಬಿಟ್ಟು ಇದು ಏನು ಪಾರ್ ಐ ಡಿ ಫುಲ್ ಫಾರ್ಮ್ ನೋಡೋಣ ವೀಕ್ಷಕರೇ. ಇಫ್ ಆಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ. ಓಕೆ, ಪಾರ್ ಐ ಡಿ, PAARID. ಓಕೆ, ಇದು ಒನ್ ನೇಷನ್ ಒನ್ ಸ್ಟೂಡೆಂಟ್ ಐ ಡಿ ಕಾರ್ಡ್ ವೀಕ್ಷಕರೇ. ಈಗ ನೀವು ಆಲ್ ಓವರ್ ಇಂಡಿಯಾದಲ್ಲಿ ಒಂದು ಯುನಿಕ್ ಐ ಡಿ ಒಂದು ಯುನಿಕ್ ಕಾರ್ಡ್ ಕ್ರಿಯೇಟ್ ಮಾಡಿದ್ದಾರೆ ಎಲ್ಲ ಸ್ಟೂಡೆಂಟ್ಸಿಗೂ. ಸೊ ದಟ್ ಈ ಸ್ಟೂಡೆಂಟ್ಸ್ ಕಾರ್ಡಲ್ಲಿ ನಿಮ್ಮದು ಹೆಲ್ತ್ ಡೇಟಾ ಆಗಲಿ, ನಿಮ್ಮದು ಸ್ಕಾಲರ್ಶಿಪ್ ಡೇಟಾ ಆಗಲಿ, ನಿಮ್ಮ ಸರ್ಟಿಫಿಕೇಷನ್ ಡೇಟಾ ಆಗಲಿ, ನಿಮ್ಮ ಮಾರ್ಕ್ಸ್ ಕಾರ್ಡ್ ಡೇಟಾ ಆಗಲಿ, ಗ್ರೇಡ್ ಡೇಟಾ ಆಗಲಿ, ಪ್ರತಿಯೊಂದು ಅವಾರ್ಡ್ ಡೇಟಾ, ಪ್ರತಿಯೊಂದು ಇನ್ಫಾರ್ಮೇಷನ್ ಯು ಕ್ಯಾನ್ ಸ್ಟೋರ್ ಇಟ್ ಇನ್ ಪಾರ್. ಓಕೆ, ಈ ಪಾರ್ ಐ ಡಿ ನೀವೆಲ್ಲ ಸ್ಟೋರ್ ಮಾಡಿದ್ರೆ ತುಂಬ ಜನ, ಈಗ ನಮ್ಮ ಈ ಥರ ತುಂಬ ಹಳ್ಳಿಯಲ್ಲಿರೋ ಅಂಥ ಸ್ಟೂಡೆಂಟ್ಸ್ಗಳು ಓದ್ತಾ ಇರ್ತಾರೆ, ಅವ್ರು ಯಾರು ಓಪನ್ ಮಾಡಿರಲ್ಲ. ಈ ಥರ ಓಪನ್ ಮಾಡಿಕೊಂಡ್ರೆ ಯು ನೋ ನೀಡ್ ಟು ಕ್ಯಾರಿ. ನಿಮಗೆ ತುಂಬ ಜನ ಮಾರ್ಕ್ಸ್ ಕಾರ್ಡ್ ಕಳ್ಕೊಂಡ್ಬಿಡ್ತಾರೆ, ತುಂಬ ಜನ ಅವ್ರದ್ದು TC ಕಳ್ಕೊಂಡ್ಬಿಟ್ಟಿರ್ತಾರೆ. ಆ ಥರ ನೀವು ಕಳ್ಕೊಂಡಾಗ ನೀವು ಕೋರ್ಟ್ ಹತ್ರ ಹೋಗಿ ಎಲ್ಲ ಬರ್ಸ್ಕೊಂಡು ಅವೆಲ್ಲ ಲೀಗಲಿ ಮಾಡ್ಸ್ಕೊಳಕ್ಕೆ ತುಂಬ ಪ್ರೋಸೆಸ್ಸು, ತುಂಬ ಪ್ರಾಬ್ಲಮ್ ಆಗುತ್ತೆ. ಈ ಥರ ಒಂದು ನೀವು ಸೆಂಟ್ರಲೈಸ್ ಸಿಸ್ಟಮ್ ಯುನೀಕ್ ಐಡೆಂಟಿಫಿಕೇಷನ್ ಅಲ್ವಾ, ಇದೊಂದು ಸೆಂಟ್ರಲೈಸ್ ಸಿಸ್ಟಮ್ನ ನೀವು ಕ್ರಿಯೇಟ್ ಮಾಡ್ಕೊಬಿಟ್ರೆ ಪಾರ್ ಐ ಡಿನ, ನಿಮ್ಮ ಹೋಲ್ ಅಕಾಡೆಮಿಕ್ ಇಯರ್, ನೀವು 2022 to 24 ಇಯರ್ಸ್ ನೀವೇನು ಸ್ಟಡೀಸ್ ಮಾಡ್ತಿರೋ ಪ್ರತಿಯೊಂದು ಇನ್ಫಾರ್ಮೇಷನ್ನು, ಪ್ರತಿಯೊಂದು ಸರ್ಟಿಫಿಕೇಷನು, ಪ್ರತಿಯೊಂದು ಅವಾರ್ಡ್ಸ್, ಪ್ರತಿಯೊಂದು ಸ್ಕಾಲರ್ಶಿಪ್ಪು, ನೀವೇನೇನು NCC ನೀವೇನಾದ್ರು ಸರ್ಟಿಫಿಕೇಟ್ ತೊಗೊಂಡು ಪ್ರತಿಯೊಂದು ಇನ್ಫಾರ್ಮೇಷನ್ನು ನೀವು ಈ ಪಾರ್ ಐ ಡಿ ಮೇಲೆ ಇಡ್ಕೋಬೋದು ವೀಕ್ಷಕರೇ. ಈ ಪಾರ್ ಐ ಡಿ ಕ್ರಿಯೇಟ್ ಮಾಡಿದ್ಮೇಲೆ ಅದು ನಿಮಗೆ ಪಾರ್ ಐ ಡಿನ ನೀವು ಡಿಜಿಲಾಕರಿಗೂ ಮೂವ್ ಮಾಡ್ಕೋಬೋದು. ಸೊ ದಟ್ ಎಲ್ಲೇ ಹೋದ್ರೂ ನೀವು ಆ ಪಾರ್ ಐ ಡಿನ ತೋರಿಸ್ಬಿಟ್ರೆ ಸಾಕು. ಆ ಪಾರ್ ಐ ಡಿ ಕಾರ್ಡ್ ಅವ್ರು ಹೊಡೆದ್ರೆ, ಯಾವುದೇ ಕಾಲೇಜ್, ಯಾವುದೇ ಸ್ಟೂಡೆಂಟ್ ಎಲ್ಲಿಗೆ ಹೋದ್ರು, ಯಾವುದೇ ಕಂಪ್ನಿ ಹೋದ್ರು, ಅದು ಪಾರ್ ಐ ಡಿ ಹೊಡೆದ್ರೆ ನಿಮ್ಮ ಎಲ್ಲ ಡೀಟೇಲ್ಸು ಅಲ್ಲಿ ವ್ಯೂವೇಬಲ್ ಇರಬೇಕು. ದೇ ಕೆನಾಟ್ ಬಿ ಡೌನ್ಲೋಡ್, ದೇ ಕೆನಾಟ್ ಬಿ ಡಿಲೀಟ್. ಅವ್ರು ವ್ಯೂವೇಬಲ್ ಇದ್ದರೆ ಓಕೆ, ನಿಮ್ಮ ಡೀಟೇಲ್ಸ್ನ ನೋಡ್ಬಿಟ್ಟು ಅವರು ನಿಮ್ಮನ್ನ ಇದು ಅಲ್ಲೇ ಇದನ್ನು ಇನ್ಫಾರ್ಮೇಷನ್ ಎಲ್ಲ ನೋಡ್ಕೋಬೋದು. ಇನ್ಸ್ಟೆಡ್ ಆಫ್ ನೀವು ಸರ್ಟಿಫಿಕೇಷನ್ ತೋರಿಸೋದು ಎಲ್ಲ ಹಾರ್ಡ್ ಕಾಪೀಸಿ. ನೌ ಇಟ್ ಈಸ್ ಮೂವಿಂಗ್ ಟು ಡಿಜಿಟಲೈಸೇಷನ್. ಸೊ ನೋ ಪೇಪರ್ಲೆಸ್ ವರ್ಕ್, ಎವ್ರಿಥಿಂಗ್ ವಿಲ್ ಬಿ ಡಿಜಿಟಲೈಸೇಷನ್ ಆ್ಯಂಡ್ ಸೆಂಟ್ರಲೈಸ್ ಸಿಸ್ಟಮ್. ಒಂದು ಸೆಂಟ್ರಲೈಸ್ ಸಿಸ್ಟಮಲ್ಲಿ ನಿಮ್ದು ಎಲ್ಲ ರೆಕಾರ್ಡು ಇರುತ್ತೆ ವೀಕ್ಷಕರೇ. ಹಾಗಾಗಿ ನೀವು ಯಾರ್ಯಾರು ಪೇರೆಂಟ್ಸ್ ನೋಡ್ತಾ ಇದ್ದೀರೋ ಅಥವಾ ಯಾರ್ಯಾರು ಚಿಲ್ಡ್ರನ್ಸ್ ಇದ್ದೀರೋ, ಇದನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಇದು ತುಂಬ ಯೂಸ್ದು ಪಾರ್ ಐ ಡಿದು. ಹೇಗೆ ಕ್ರಿಯೇಟ್ ಮಾಡೋದು, ಏನು ಬೆನಿಫಿಟ್ ಅಂತ ಪ್ರತಿಯೊಂದು ನೋಡ್ತಾ ಹೋಗೋಣ ವೀಕ್ಷಕರೇ. ಇದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ಇದು 2020 ಲಾಂಚ್ ಆಗಿದೆ. ಬಟ್ ತುಂಬ ಜನ ಆಲ್ರೆಡಿ ಒಂದು 20 to 30 crores ಆಲ್ರೆಡಿ ರಿಜಿಸ್ಟರ್ ಇದ್ದಾರೆ. ನಾನು ಹೇಳ್ತೀನಿ ಅದು ಯಾವ ವೆಬ್ಸೈಟು ಅಂತ, ಅಲ್ಲಿ ಹೋಗಿ ನೀವು ನೋಡ್ಕೊಳ್ಳಿ. ನೀವೆಲ್ಲ ಪ್ರತಿಯೊಬ್ಬರು ಕ್ರಿಯೇಟ್ ಮಾಡ್ಕೊಳ್ಳಿ. ಅಂದರೆ ಇದು ನಿಮಗೆ ಪೇರೆಂಟು ಕನ್ಸೆಂಟ್ ಇಲ್ದಲೇ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಸ್ಟೂಡೆಂಟ್, ಯಾಕೆಂದರೆ ಚಿಲ್ಡ್ರನ್ಸ್ದು ಹೆಲ್ತ್ ಇನ್ಫಾರ್ಮೇಷನ್ ಎಲ್ಲ ಇರುತ್ತೆ. ಸೊ ಕನ್ಸೆಂಟ್ ತೊಗೊಂಡು ನೀವು ಪೇರೆಂಟ್ ಕನ್ಸೆಂಟ್ ಇದ್ದೇನೆ ನೀವು ಕನ್ಸೆಂಟ್ ಫಾರ್ಮ್ನ ಯಾವ್ದಾದ್ರು ಒಂದು ನೀವು ಓದ್ತಾ ಇರೋಂಥ ಸ್ಕೂಲು ಅವ್ರ ಹತ್ರ ಎಲ್ಲ ಇದು ಮಾಡಿ ಸೈನ್ ಮಾಡಿಸ್ಕೊಂಡು ನಿಮ್ಮದು ಪೇರೆಂಟ್ಸ್ ಸಿಗ್ನೇಚರ್ ಆದರೆ ಮಾತ್ರ ಅದು ನಿಮಗೆ ನೀವು ಕನ್ಸೆಂಟ್ ಪಾರ್ ಐ ಡಿನ ಜನರೇಟ್ ಮಾಡೋಕ್ಕಾಗೋದು. ನೀವು ಎನಿ ಟೈಮು ಪೇರೆಂಟ್ಸು ಇದು ಮಾಡಿಕೊಂಡ್ರೆ, ಅವ್ರು ಫೀಲ್ ಆಗಿ ನಮಗೆ ಇದು ಬೇಡ ಅಂದರೆ ಯು ಕ್ಯಾನ್ ಡೂ ಎನಿ ಟೈಮ್, ಯು ಕ್ಯಾನ್ ವಿತ್ಡ್ರಾ ದಿಸ್ ಪಾರ್ ಐ ಡಿ. ಇದನ್ನು ಪಾರ್ ಐ ಡಿನ ಕನ್ಸೆಂಟ್ ಫಾರ್ಮ್ನ ವಿತ್ಡ್ರಾ ಮಾಡಿಕೊಂಡು ಈ ಪಾರ್ ಐ ಡಿ ಅವಾಗ ವ್ಯಾಲಿಡ್ ಇರಲ್ಲ ವೀಕ್ಷಕರೇ. ಅವಾಗ ಅಕೌಂಟ್ ನಿಮ್ಮದು ಡಿಆಕ್ಟಿವೇಟ್ ಆಗುತ್ತೆ. ಅದು ಪಾರ್ ಐ ಡಿ ಯೂಸ್ ಮಾಡೋಕ್ಕಾಗಲ್ಲ. ದೇ ಕೆನಾಟ್ ವ್ಯೂ ಎನಿ ಆಫ್ ಯುವರ್ ಕಿಡ್ಸ್ ಇನ್ಫಾರ್ಮೇಷನ್ಸು. ಹಾಗಾಗಿ ಇದು ಸ್ಟೂಡೆಂಟ್ಸಿಗೆ ನಿಮ್ಮದು ಏನೇ ಇದು ಯೂಸ್ಫುಲ್ ಫಾರ್ ಆಲ್ ಸ್ಟೂಡೆಂಟು, ಪ್ರೀ ಪ್ರೈಮರಿ ಟು ಯೂನಿವರ್ಸಿಟಿ ತನಕ ಇದು ಯೂಸ್ಫುಲ್ಲು ಪಾರ್ ಐ ಡಿ. ನಿಮ್ಮದು ಸ್ಕಾಲರ್ಶಿಪ್ ಆಗಲಿ, ಕಾಲೇಜು, ಸ್ಕೂಲ್ಸು, ಕಾಲೇಜು, ಯೂನಿವರ್ಸಿಟೀಸ್ ಎಲ್ಲರಿಗೂ ಈ ಸ್ಟೂಡೆಂಟ್ಸಿಗೆ ಪಾರ್ ಐ ಡಿ
ಮೇಯ್ನ್ಲಿ ಯೂಸ್ಫುಲ್ ವೀಕ್ಷಕರೇ. ತುಂಬ ಬೆನಿಫಿಟ್ಸ್ ಇದೆ ಇದು ಯೂಸ್ ಮಾಡ್ಕೊಳ್ಳೋದ್ರಿಂದ. ಬಿಕಾಸ್ ನಾವೆಲ್ಲ ಸ್ಟ್ರಗಲ್ ಮಾಡಿದ್ದೀವಿ ಈಗ ಯೂನಿವರ್ಸಿಟಿಯಲ್ಲೇ ಪ್ರತಿಯೊಂದು ಡಾಕ್ಯುಮೆಂಟ್ ಎಷ್ಟು ಕೇರ್ಫುಲ್ ಆಗಿರಬೇಕು. ಡಾಕ್ಯುಮೆಂಟೇಷನ್ ಅಂದರೆ ತುಂಬ ಕೇರ್ಫುಲ್ ಆಗಿರಬೇಕು ಪ್ರತಿಯೊಂದು ನಮ್ಮ ಅಕಾಡೆಮಿಕ್ ಇಯರ್ ಡಾಕ್ಯುಮೆಂಟೇಷನ್ ಸರ್ಟಿಫಿಕೇಟ್ ಏನೇ ಆದ್ರೂ. ಸೊ ಅದು ಅವಶ್ಯಕತೆ ಇರಲ್ಲ ಇಫ್ ಯು ಕ್ಯಾನ್ ಇದನ್ನ ಪಾರ್ ಐ ಡಿನ ನೀವು ಕ್ರಿಯೇಟ್ ಮಾಡ್ಕೊಂಡ್ರೆ ವೀಕ್ಷಕರೇ. ಅದಾದಮೇಲೆ ನೀವು ಯುನಿಕ್ ಐ ಡಿ ನಂಬರ್, ಇದೊಂದು ಯುನಿಕ್ ಐ ಡಿ ನಂಬರ್ ಎಲ್ಲರಿಗೂ ಒಂದೊಂದು. ನೀವು ರಿಜಿಸ್ಟರ್ ಆದರೆ ಒಂದು ಪಾರ್ ಐ ಡಿ ಯುನಿಕ್ ಐಡೆಂಟಿಫಿಕೇಷನ್ ನಂಬರ್ ಜನರೇಟ್ ಆಗುತ್ತೆ. ಆ ಕಾರ್ಡಲ್ಲಿ ನಿಮಗೆ ನಿಮ್ಮದು ಫೋಟೋ ಮತ್ತು ಐ ಡಿ ಕಾರ್ಡದು ನಾನು ಫಸ್ಟ್ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಮತ್ತು ಈ ವಿಡಿಯೋ ಮೇಲೂ ಒಂದು 2-3 ಕ್ಲಿಪ್ ಹಾಕಿರ್ತೀನಿ ಯಾವ ಥರ ಡಿಜಿಟೇಷನ್ ಇರುತ್ತೆ ಮತ್ತು ಸ್ಟೆಪ್ಸ್ನೂ ಕೂಡ ನನ್ನ ಮೇಲೇ ನನ್ನ ವಿಡಿಯೋ ಮೇಲೇ ನಿಮಗೆ ತೋರಿಸಿರ್ತೀನಿ ವೀಕ್ಷಕರೇ. ನೀವು ಈಸಿಲಿ ಕ್ರಿಯೇಟ್ ಮಾಡ್ಕೋಬೋದು. ಈಗ ಯುನಿಕ್ ಐ ಡಿ ನಂಬರ್ ಡಿಜಿಟಲೈಸೇಷನ್ ಮತ್ತು ಇದು ಈಗ ನಾವೆಲ್ಲ ಡಿಜಿಟಲೈಸೇಷನ್ ಮೂವ್ ಹೋಗ್ತಿದ್ದೀವಿ, ಆಟೋಮೇಷನ್ ಎಲ್ಲ ಪ್ರತಿಯೊಂದು ನೋಡಿರ್ತೀರ. ಹಾಗಾಗಿ ನೋ ಪೇಪರ್ ವರ್ಕ್ ಇನ್ ಫ್ಯೂಚರ್, ನಥಿಂಗ್ ಪೇಪರ್ ವರ್ಕ್, ಎವ್ರಿಥಿಂಗ್ ಇನ್ ಎ ಫಿಂಗರ್ ಟಿಪ್. ಓಕೆ, ಸೊ ಸೆಂಟ್ರಲೈಸ್ ಒನ್ ಪಾರ್ ಐ ಡಿ ಇಟ್ ಬಿದೆ ಒನ್ ಸೆಂಟ್ರಲೈಸ್ ಸಿಸ್ಟಮ್. ಆ ಸೆಂಟ್ರಲೈಸ್ ಸಿಸ್ಟಮಲ್ಲಿ ನಿಮಗೆ ಒನ್ ಐ ಡಿ ಇರುತ್ತೆ. ಆ ಐ ಡಿ ಒಳಗೆ ನಿಮ್ಮ ಹೋಲ್ ರೆಕಾರ್ಡ್ಸು, ನಿಮ್ಮ ಹೋಲ್ ಇನ್ಫಾರ್ಮೇಷನ್ಸು ಇರುತ್ತೆ ವೀಕ್ಷಕರೇ. ಅದಾದಮೇಲೆ ನಿಮಗೆ ಸ್ಟೂಡೆಂಟ್ಸ್ ಬೆನಿಫಿಟ್ ಏನು ಅಂದರೆ ನೀವು ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ವ್ಯೂ ಮಾಡ್ಬೋದು, ಅದನ್ನು ಆ ಕಡೆ ಎಡಿಟ್ ಮಾಡ್ಬೋದು, ಆ್ಯಡ್ ಮಾಡ್ಬೋದು, ಏನೇ ಇನ್ಫಾರ್ಮೇಷನ್ ಬೇಕಾದ್ರೂ ನಿಮಗೆ ಆ ಇದರಲ್ಲಿ ನಿಮ್ಮ ಐ ಡಿಯಿಂದ ನೀವು ಆಕ್ಸೆಸ್ ಮಾಡ್ಬೋದು ವೀಕ್ಷಕರೇ. ಮತ್ತು ನಿಮ್ಮ ಅಕಾಡೆಮಿಕ್ ರೆಕಾರ್ಡ್ಸ್ ಆಗಲಿ, ಏನೇನು ಅಕಾಡೆಮಿಕ್ ರೆಕಾರ್ಡ್ಸ್ ಆಗಲಿ, ಗ್ರೇಡ್ಸು, ಕೋರ್ಸ್ ಡೀಟೇಲ್ಸು, ಮತ್ತು ಅವಾರ್ಡ್ಸು, ಡಿಗ್ರಿ, ಸ್ಕಾಲರ್ಶಿಪ್ಸು ಮತ್ತು ಅದರ್ ಅಕಾಂಪ್ಲಿಷ್ಮೆಂಟ್, ಎನಿ ಅದರ್ ಅಕಾಂಪ್ಲಿಷ್ಮೆಂಟು ನೀವು ಅದರಲ್ಲಿ ಪಾರ್ ಐ ಡಿ ಇದರಲ್ಲಿ ನೀವು ಸೇವ್ ಮಾಡ್ಕೊಬೋದು ವೀಕ್ಷಕರೇ. ಅದರಲ್ಲಿ ಈಟ್ ಆ್ಯಂಡ್ ಎವ್ರಿ ನೀವು ಸ್ಕೂಲಲ್ಲಿ ಹೋದರೆ ನೀವು ಸ್ಕೂಲಲ್ಲಿ ಏನೇನು ಅಚೀವ್ ಮಾಡಿದ್ರೆ ಅದನ್ನೆಲ್ಲ ಸ್ಕೂಲು ಕಾಲೇಜ್ಗಳು ಕೂಡ ಆ್ಯಡ್ ಮಾಡ್ತಾ ಹೋಗುತ್ತೆ. ಅಥವಾ ನೀವು ಮ್ಯಾನುಯಲಾಗಿ ಏನಾದ್ರು ನೀವು ಸರ್ಟಿಫಿಕೇಟ್ಸ್ ಏನಾದ್ರು NCC ಅದು ಇದು ಡಿಫ್ರೆಂಟ್ ಸರ್ಟಿಫಿಕೇಷನ್ ಮಾಡಿದರೆ ನೀವು ಅದನ್ನು ಕೂಡ ನೀವು ಇಲ್ಲಿ ಇಟ್ಕೊಬೋದು. ಇಂಟರ್ನ್ಶಿಪ್ಪು ಅದು ಇದು ಏನೇ ಸರ್ಟಿಫಿಕೇಟ್ ಮಾಡಿದ್ರು ನೀವು ಪಾರಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೋದು ವೀಕ್ಷಕರೇ. ಇದು ಸ್ಪೆಸಿಫಿಕಲಿ ಇದು ನಾಟ್ ಫಾರ್ ಒನ್ ನೇಷನ್ ಅಂಡ್ ಒನ್ ಸ್ಟೂಡೆಂಟ್ ಐ ಡಿ ಕಾರ್ಡ್ ಇಸ್ ನಾಟ್ ಫಾರ್ ಪ್ರೈವೇಟ್ ಸ್ಕೂಲ್, ಇಟ್ಸ್ ಫಾರ್ ಗೌರ್ನಮೆಂಟ್ ಆ್ಯಂಡ್ ಪ್ರೈವೇಟ್, ಎವ್ರಿಗೂ ಬೋತ್. ಗೌರ್ನಮೆಂಟಲ್ ಸ್ಕೂಲಲ್ಲಿ ಓದ್ತಾ ಇರೋ ಮಕ್ಕಳು ಇದನ್ನು ಬೆನಿಫಿಟ್ನ ಯೂಸ್ ಮಾಡ್ಕೋಬೇಕು ಪ್ರತಿಯೊಬ್ಬರು. ಇದೆಲ್ಲ ಸಿಂಪಲ್, ಎಲ್ಲ ಎಲ್ಲ ಇಂಟರ್ನೆಟ್ ಇರುತ್ತೆ. ನಿಮ್ಮ ಮೊಬೈಲಲ್ಲೇ ಇದನ್ನೆಲ್ಲ ಓಪನ್ ಮಾಡ್ಕೊಂಡು ಮೊಬೈಲಲ್ಲೂ ಕೂಡ ಆ್ಯಡ್ ಮಾಡ್ಬೋದು, ಕ್ರಿಯೇಟ್ ಮಾಡ್ಬೋದು, ಇದೆಲ್ಲ ಫಿಲ್ ಫಾರ್ಮ್ ಮಾಡ್ಬೋದು, ಕನ್ಸೆಂಟ್ ಫಾರ್ಮ್ ಎಲ್ಲ ತಗೊಂಡು ಇದೆಲ್ಲ ಸೈನ್ ಮಾಡಿಸ್ಕೊಂಡು ನೀವು ಪ್ರತಿಯೊಂದು ಪೇರೆಂಟ್ ಎಲ್ಲ ಕನ್ಸೆಂಟ್ ತೊಗೊಂಡು ಕ್ರಿಯೇಟ್ ಮಾಡ್ಬೋದು. ಇವೆಲ್ಲ ಏನು ಈಸಿ ಅಲ್ಲ, ಪ್ರತಿಯೊಬ್ಬರಿಗೂ ಇರೋದ್ರಿಂದ ಪ್ರೈವೇಟ್ ಗೌರ್ಮೆಂಟ್ ಸ್ಕೂಲ್ ಎಲ್ಲರೂ ಸ್ಟೂಡೆಂಟ್ಸ್ ಇರೋದ್ರಿಂದ ಪ್ರತಿಯೊಬ್ಬರು ಯೂಸ್ ಮಾಡ್ಕೊಳ್ಳಿ ಇದನ್ನು. ಮತ್ತು ಇದು ಕಂಪ್ಯೂಟರೈಸ್ಡ್ ಫಾರ್ಮ್ ಐಡೆಂಟಿಫಿಕೇಷನ್, ಇದು ಕಂಪ್ಯೂಟರೈಸ್ಡ್ ಫಾರ್ಮ್ ಅಂದರೆ ಡಿಜಿಟಲೈಸೇಷನ್ ಫಾರ್ಮ್ ಐಡೆಂಟಿಫಿಕೇಷನ್ ನಂಬರ್. ಇದು ನೀವು ಒಂದು ಸೆಂಟ್ರಲೈಸ್ಡ್ ಆಗಿರೋದ್ರಿಂದ ಒಂದು ಸರಿ ನೀವು ಒಂದು ಫಿಲ್ ಮಾಡಿ ಫಾರ್ಮ್ ಕ್ರಿಯೇಟ್ ಮಾಡಿದಾಗ ಒಂದು ಪಾರ್ ಕ್ರಿಯೇಟ್ ಆಗುತ್ತೆ ಐ ಡಿ. ಆ ಪಾರ್ ಐ ಡಿ ಕ್ರಿಯೇಟ್ ಆದಮೇಲೆ ನಿಮಗೆ ಅಲ್ಲೆಲ್ಲ ರೆಕಾರ್ಡ್ಸ್ನ ನೀವು ಆ ಪಾರ್ ಐ ಡಿ ಒಳಗಡೆ ಸೆಂಟ್ರಲೈಸ್ ಸಿಸ್ಟಮ್ ಒಳಗಡೆ ಸ್ಟೋರ್ ಮಾಡಿ ಇಡ್ಬೋದು ವೀಕ್ಷಕರೇ. ಆ ಪಾರ್ ಐ ಡಿನ ಒನ್ಸ್ ನೀವು ಅದನ್ನು ಸಬ್ಮಿಟ್ ಮಾಡಾದಮೇಲೆ ಪಾರ್ ಐ ಡಿ ಜನರೇಟ್ ಆಗುತ್ತೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಈಗ ಆಧಾರ್ ಕಾರ್ಡ್ ಎಲ್ಲ ಡೌನ್ಲೋಡ್ ಮಾಡ್ಕೊತಿರಲ್ಲ ಹಾಗೇ ಅದನ್ನು ಡೌನ್ಲೋಡು ಮಾಡ್ಕೋಬೋದು ವೀಕ್ಷಕರೇ. ಅದಾದಮೇಲೆ ಇದು ಸಿಂಗಲ್ ಆಕ್ಸೆಸಿಬಲ್, ನಿಮಗೆ ಪ್ರತಿಯೊಂದು ರೆಕಾರ್ಡು ಕೂಡ ಒಂದು ಸಿಂಗಲ್ ಆಕ್ಸೆಸಿಬಲ್ ಏರಿಯಾ. ಒಂದು ಅಥೆಂಟಿಕೇಶನ್ ನೀವು ಯೂಸರ್ ಐ ಡಿ ಪಾಸ್ವರ್ಡ್ ಅದೆಲ್ಲ ಕ್ರಿಯೇಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಅದರೊಳಗೆ ಆ ನಂಬರ್ ಹೊಡೆದ್ರೂ ಮತ್ತು ಅದು ನಂಬರ್ ನೋಡ್ಕೊಳ್ಳಿ ನೀವು. ಫಸ್ಟ್ ನಿಮಗೆ ಆಧಾರ್ ಮತ್ತು ಪಾರು ಲಿಂಕ್ ಆಗಿರಲೇಬೇಕು ವೀಕ್ಷಕರೇ. ಹೇಗೆ ಲಿಂಕ್ ಆಗುತ್ತೆ ಅದು ವಯಾ ಡಿಜಿಲಾಕರ್. ಅದು ನೋಡ್ತೀನಿ ಯಾರೇನು ನೀವು ಇದ್ದೀರಾ ಪ್ರತಿಯೊಬ್ಬರು ಸ್ಟೂಡೆಂಟ್ಸಿಗೂ ಆಧಾರ್ ಇದ್ದೇ ಇರುತ್ತೆ. ಸೊ ನೀವು ಡಿಜಿಲಾಕರ್ನ ಹೇಗೆ ಫಸ್ಟ್ ನೀವು ಡಿಜಿಲಾಕರ್ ಹೋಗಿ ನೀವೊಂದು ಪಾಸ್ವರ್ಡ್ನ ಸೆಟ್ ಮಾಡಿ ವೀಕ್ಷಕರೇ. 6 ಡಿಜಿಟ್ ಪಿನ್ ಬರುತ್ತೆ, ಅದನ್ನು ಸೆಟ್ ಮಾಡಿ ನೀವೇನೇ ಡಿಜಿಲಾಕರ್ನ ಹೇಗೆ ಅಕೌಂಟ್ ಕ್ರಿಯೇಟ್ ಮಾಡೋದು ಪಿನ್ ಸೆಟ್ ಮಾಡೋದು ಅನ್ನೋದಕ್ಕೆ ನಾನೊಂದು ವೀಡಿಯೋ ಮಾಡಿದ್ದೀನಿ. ನನ್ನ ಚಾನಲ್ಗೆ ಹೋದರೆ ಡಿಜಿಲಾಕರ್ದು ಒಂದು ವೀಡಿಯೋ ಮಾಡಿದ್ದೀನಿ, ಅಲ್ಲೇ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ವೀಕ್ಷಕರೇ. ಅದಾದಮೇಲೆ ನಿಮಗೆ ಹೇಗೆ ಇದನ್ನು ಫಸ್ಟ್ ನೀವು ಡಿಜಿಲಾಕರ್ ಇದನ್ನು ಆಧಾರ್ ಮತ್ತು ನಿಮ್ಮ ಪಾರು ವಯಾ ಡಿಜಿಲಾಕರ್ ಲಿಂಕ್ ಮಾಡಿದರೆ ಡಿಜಿಲಾಕರ್ ಏನಾಗಿರುತ್ತೆ, ನಿಮ್ಮ ಆಧಾರ್ ಬೇಸ್ಡ್ ಅಕೌಂಟ್ ಅಥೆಂಟಿಕೇಷನಲ್ಲಿ ಇರುತ್ತಲ್ಲ, ಆಲ್ರೆಡಿ ನಿಮ್ಮ ಆಧಾರ್ಲಿರೋಂಥ ನಿಮ್ಮ ಇನ್ಫಾರ್ಮೇಷನ್, ನಿಮ್ಮ ನೇಮು, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಫಾದರ್ ನೇಮು ಮತ್ತು ನಿಮ್ಮ ಅಡ್ರೆಸ್ ಎಲ್ಲ ಡೀಟೇಲ್ಸ್ನ ಫೆಚ್ ಮಾಡಿ ಆಲ್ರೆಡಿ ಫಿಲ್ ಮಾಡಿಬಿಡುತ್ತೆ. ಹಾಗಾಗಿ ಅದನ್ನು ಬಿಕಾಸ್ ವಿತೌಟ್ ಅಥೆಂಟಿಕೇಟ್ ಮಾಡಲಿಲ್ಲ ಅಂದರೆ ಆಧಾರ್ ಈಸ್ ಒನ್ ಆಫ್ ದ ಯುನಿಕ್ ಐಡೆಂಟಿಫಿಕೇಶನ್ ನಂಬರ್ ಆಫ್ ಅವರ್ ಇಂಡಿಯನ್ ರೈಟ್. ಸೊ ಅದನ್ನು ಬೇಸ್ಡಾಗಿ ಅಥೆಂಟಿಕೇಟ್ ಮಾಡಿದ್ರೆ ಮಾತ್ರ ವ್ಯಾಲಿಡ್ ಯುವರ್ ಪಾರು, ಇಲ್ಲ ಅಂದರೆ ನೀವು ಹೇಗೂ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ವಿತೌಟ್ ಯುನಿಕ್ ಐಡೆಂಟಿಫಿಕೇಶನ್ ನಂಬರ್ ಥರ ಮ್ಯಾಪ್ ಆಗಿಲ್ಲ, ಆಧಾರ್ ಇದಾಗಿ ಲಿಂಕ್ ಆಗಿಲ್ಲ ಅಂದರೆ ನೀವು ಅದನ್ನು ಪಾರ್ನ ಕ್ರಿಯೇಟ್ ಮಾಡೋಕ್ಕಾಗಲ್ಲ ವೀಕ್ಷಕರೇ. ಪ್ರತಿಯೊಂದು ಪ್ರೈಮರಿ ಟು ಕಾಲೇಜ್ ತನಕ ನಿಮ್ಮ ಎಲ್ಲ ಅಕಾಡೆಮಿಕ್ ಇಯರ್ ಮಾನಿಟರ್ ಮಾಡೋದು ಒಂದು ಸಿಂಗಲ್ ಆಕ್ಸೆಸಿಬಲ್ ಏರಿಯಾ ಪಾರ್ ಐ ಡಿ ವೀಕ್ಷಕರೇ. ಮತ್ತು ಇದು ಆಧಾರ್ ಕನೆಕ್ಟೆಡ್ ಆಗಿರಬೇಕು. ಮೇಕ್ ಶೋರ್ ದಟ್ ನೀವು ಡಿಜಿಲಾಕರ್ದು ಅರ್ಥ ಮಾಡ್ಕೊಳ್ಳಿ. ಡಿಜಿಲಾಕರ್ ಏನು,
ಮತ್ತು ಆಧಾರು ಮತ್ತು ಇದು ಹೇಗೆ ಲಿಂಕ್ ಆಗಬೇಕು ಅಂತ. ಡಿಜಿಲಾಕರ್ ನೀವು ಡೈರೆಕ್ಟ್ ಕ್ಲಿಕ್ ಮಾಡಿದ್ರೆ, ಡಿಜಿಲಾಕರ್ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಅಥೆಂಟಿಕೇಷನ್ ಮಾಡೋಕೆ ಹೋದಾಗ ಅಲ್ಲಿ ನಿಮಗೆ ಕೇಳುತ್ತೆ. ಆ ಟೈಮಲ್ಲೂ ನೀವು ಸೆಟ್ ಮಾಡ್ಬೋದು ಪಾಸ್ವರ್ಡ್. ಓನ್ಲಿ 6 ಡಿಜಿಟ್ ಪಾಸ್ವರ್ಡು ಮತ್ತು ನಿಮ್ಮ ಆಧಾರ್ ನಂಬರ್ ಹೊಡೆದ್ರೆ, ಅಲ್ಲಿ ಆಧಾರ್ ನಂಬರ್ ಹೊಡೆದ ತಕ್ಷಣ ನಿಮ್ಗೆ ಅಥೆಂಟಿಕೇಟ್ ಆಗುತ್ತೆ. ನಿಮ್ಮ OTP ಬರುತ್ತೆ ನಿಮ್ಮ ಮೊಬೈಲಿಗೆ. OTP ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಆಸ್ಕ್ ಸೆಟ್ ದ ಡಿಜಿಲಾಕರ್ದ 6 ಡಿಜಿಟ್ ಪಿನ್ ನಂಬರ್ ಸೆಟ್ ಮಾಡೋಕ್ಕೆ ಹೇಳುತ್ತೆ. ಆ ಸೆಟ್ ಮಾಡಿದ ತಕ್ಷಣ ನೀವು ನೆಕ್ಸ್ಟು ಆ ಸೆಟ್ ಮಾಡಿದ ಮೇಲೆ ಇವೆಲ್ಲ ಆಕ್ಸೆಸ್ ಮಾಡಿಕೊಂಡು ಪ್ರತಿಯೊಂದು ಈಗ ಹೇಗೆ ಫಿಲ್ ಮಾಡೋದು, ಫಸ್ಟ್ ನೀವು ಮಾಡಬೇಕಾಗಿರೋದು ಕನ್ಸೆಂಟ್ ಫಾರ್ಮ್ ಡೌನ್ಲೋಡ್ ಮಾಡ್ಕೊಂಡು ತಗೊಬೇಕು. ಇಲ್ಲಾಂದರೆ ಅಲ್ಲೇ ಆನ್ಲೈನಲ್ಲೇ ಕನ್ಸೆಂಟ್ ಫಾರ್ಮ್ನ ಇದು ಮಾಡ್ಕೊಂಡು ಯಾವುದಾದ್ರು ಒಂದು ಸ್ಕೂಲ್ದು ಅಥವಾ ಇದಕ್ಕೆ ಸೆಂಡ್ ಮಾಡಿ ಪೇರೆಂಟ್ದು ಸಿಗ್ನೇಚರ್ ಇರಬೇಕು. ಅದು ಮಾಡಿದ ಮೇಲೆ ಕನ್ಸೆಂಟ್ ಫಾರ್ಮ್ ಇದನ್ನು ನೀವು ಸೈನ್ ಮಾಡಿದ ಮೇಲೆ ಆನ್ಲೈನಲ್ಲಿ ಆ ಕನ್ಸೆಂಟ್ ಫಾರ್ಮ್ ಸೈನ್ ಮಾಡಿದ ಮೇಲೆ ನೀವು ಪಾರ್ನ ರಿಜಿಸ್ಟರ್ ಮಾಡೋದು. ಪಾರ್ ರಿಜಿಸ್ಟರ್ ಮಾಡೋಕ್ಕೆ www.abc.government.in ವೆಬ್ಸೈಟಿಗೆ ಹೋದರೆ ನೀವು ಅದನ್ನೆಲ್ಲ ನಾನು ಇದನ್ನು ಸ್ಟೆಪ್ಸ್ ಎಲ್ಲ ನಾನು ಮೇಲೂ ವೀಡಿಯೋದಲ್ಲಿ ಹಾಕಿರ್ತೀನಿ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಏನೇ ಕ್ವಶನ್ಸ್ ಇದ್ದರೂ ನೀವು ಕಮೆಂಟ್ ಮಾಡಿ ವೀಕ್ಷಕರೇ. ಇದೆಲ್ಲ ಹೋಗಿ ಆನ್ಲೈನ್ ಪಾರ್ ರಿಜಿಸ್ಟ್ರೇಷನ್ ಹೇಗೆ ಮಾಡೋದು ಅಂದರೆ, ನೀವು ಈ abc.government.in ಹೋದರೆ ಅಲ್ಲಿ ಮೈ ಅಕೌಂಟಿಗೆ ಹೋಗಿ ಅಲ್ಲಿ ಸ್ಟೂಡೆಂಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಸ್ಟೂಡೆಂಟ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನೀವು ಡಿಜಿಲಾಕರ್ ಮುಖಾಂತರ ಅಥೆಂಟಿಕೇಟ್ ಆದರೆ ನಿಮಗೆಲ್ಲ ಇನ್ಫಾರ್ಮೇಷನ್, ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲನೂ ಫಿಲ್ ಆಗುತ್ತೆ. ಇನ್ನು ಅದರ್ ಇನ್ಫಾರ್ಮೇಷನ್ ಎಲ್ಲ ನೀವು ಫಿಲ್ ಮಾಡಿಬಿಟ್ಟು ಆ ಫಾರ್ಮ್ನ ಸಬ್ಮಿಟ್ ಮಾಡಿದರೆ ಇಮಿಡಿಯೇಟ್ಲಿ ನಿಮಗೆ ಆಧಾರ್ ಬೇಸ್ ಅಥೆಂಟಿಕೇಷನ್ ಆಗಿರೋದ್ರೆ ಇಮಿಡಿಯೇಟ್ಲಿ ನಿಮಗೆ ಡಿಜಿಟಲ್ ಪಾರು ಜನರೇಟ್ ಆಗುತ್ತೆ ವೀಕ್ಷಕರೇ. ಆ ಪಾರ್ನ ಡಿಜಿಟಲ್ನ ನೀವು ಬೇಕಾದ್ರೆ ಪಾನ್ ಕಾರ್ಡ್ ಥರ ಲ್ಯಾಮಿನೇಷನ್ ಮಾಡಿ ಇಟ್ಕೊಬೋದು, ಕಾರ್ಡ್ ID ಕಾರ್ಡ್, ಅಥವಾ ನಿಮಗೆ ID ಕಾರ್ಡ್ ನಂಬರ್ ಇದೆ ಸರ್, ಪಾರ್ ID ನಂಬರ್ ಇದ್ದರೆ ನಿಮಗೆ ಎಲ್ಲಾದರೂ ನೀವು ಅಷ್ಟು ಪಾರ್ ID ನಂಬರ್ನ ಸ್ಟೋರ್ ಮಾಡ್ಕೊಂಡು ಎಲ್ಲರೂ ಇಟ್ಕೊಳ್ಳಿ ನಿಮ್ಮ ಮೊಬೈಲಲ್ಲಿ. ಈ ID ಡೌನ್ಲೋಡ್ ಆದಮೇಲೆ ಇದನ್ನು ಬೇಕಾದ್ರೆ ನೀವು ಡಿಜಿಲಾಕರ್ಗೂ ಮೂವ್ ಆಗ್ಬೋದು. ಡಿಜಿಲಾಕರ್ ಇಸ್ ಒನ್ ಆಫ್ ದ ಯೂನಿಕ್ ಐಡೆಂಟಿಫಿಕೇಷನ್ ಸಿಸ್ಟಮ್. ಅದು ಆ ಲಾಕರಲ್ಲಿ ನಿಮ್ಗೆ ಎವ್ರಿ ಒನ್ ವಿಲ್ ಬಿ 2 GB ಸ್ಟೋರೇಜ್ ಸಿಸ್ಟಮ್ ಕೊಟ್ಟಿರ್ತಾರೆ. ನೀವು ಎಲ್ಲ ಸರ್ಟಿಫಿಕೇಷನ್ನು, ಎಲ್ಲ ID ಪ್ರೂಫ್ಸು, ಎಲ್ಲ ಅಡ್ರೆಸ್ ಪ್ರೂಫು ಏನೇ ಇದೆ ನಿಮ್ಮ ಮನೇಲಿ ಎಲ್ಲ ಪ್ರತಿಯೊಂದು ಡಿಜಿಲಾಕರಲ್ಲಿ ಇಟ್ಕೊಂಡ್ರೆ ಎಲ್ಲದು ನೀವು ಏನು ಇದೇ ಒರಿಜಿನಲೇ ತೋರಿಸ್ಬೇಕು ಅಂತಿಲ್ಲ. ಡಿಜಿಲಾಕರಲ್ಲಿ ಅಥೆಂಟಿಕೇಟ್ ಮಾಡಿ ಇಟ್ಕೊಂಡಿದ್ರೆ ಅದು ನೀವು ಎಲ್ಲೇ ಹೋದ್ರೂ ಪಾರ್ IDನೂ ಕೂಡ ಎಲ್ಲೇ ಹೋದ್ರೂ ನೀವು ತೋರಿಸಿದ್ರೆ ಮುಗೀತು. ಅಥೆಂಟಿಕೇಟ್ ಮಾಡಿ ಇಟ್ಕೊಂಡಿದ್ರೆ ಆ ಪಾರ್ ID ನಂಬರ್ನ ತೋರಿಸಿದ್ರೆ ಮುಗೀತು. ನಿಮ್ಮದು ಸ್ಟೂಡೆಂಟ್ಸ್ ಎಲ್ಲ ಇನ್ಫಾರ್ಮೇಷನು ದೇ ವಿಲ್ ವೀವ್ ಇಟ್. ಯಾವುದೇ ಕಾಲೇಜು ಸ್ಟೂಡೆಂಟ್ ಇಲ್ಲೇ ಹೋದರೂ ಯಾವುದೇ ಕಂಪ್ನಿಗೆ ಹೋದರೂ ಅದು ನೋಡ್ಬಿಟ್ರೆ ಸಾಕು, ದೇ ವಿಲ್ ವೀವ್ ಆಲ್ ಯುವರ್ ಅಕಾಡೆಮಿಕ್ ಡೀಟೇಲ್ಸ್. ಹಾಗಾಗಿ ಇದು ಪ್ರತಿಯೊಂದು ಇನ್ಫಾರ್ಮೇಷನ್ನು ಎಲ್ಲರಿಗೂ, ಪ್ರತಿಯೊಂದು ಸ್ಟೂಡೆಂಟಿಗೂ ರೀಚ್ ಆಗಲಿ ಅನ್ನೋ ಒಂದು ಇಂಟೆನ್ಷನ್ ಅಂತ ಪ್ರತಿಯೊಬ್ಬರಿಗೂ ಒಂದು ಸ್ಮಾಲ್ ವಿಡಿಯೋ ಮಾಡಿದ್ದೀನಿ. ಎಲ್ಲರಿಗೂ ಶೇರ್ ಮಾಡಿ. ನೀವು ಪ್ರತಿಯೊಬ್ಬರು ತುಂಬ ನಿಮ್ಮ ಅಪ್ಪ ಮನೇಲಿ ಇರ್ತಾರೆ, ತುಂಬ ಜನ ಸ್ಟೂಡೆಂಟ್ಸ್ಗಳು ಮಾಡ್ಕೊಂಡಿರಲ್ಲ. ಇದನ್ನು ಶೇರ್ ಮಾಡಿದರೆ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ. ಹಾಗೆಯೇ ತುಂಬ ಜನ ಸ್ಟ್ರಕ್ ಆಗ್ತಾರೆ ಹೇಗೆ ಕ್ರಿಯೇಟ್ ಮಾಡೋದು, ಹೇಗೆ ಮಾಡೋದು ಅಂತ. ನೀವು ಏನೇ ಬೇಕಾದರೂ ಕಮೆಂಟ್ ಮಾಡಿ, ನಾನು ಆ ವೀಡಿಯೋನ ಇನ್ನೊಂದು ವೀಡಿಯೋ ಮಾಡಿಬಿಟ್ಟು ಅಲ್ಲಿ ಕಮೆಂಟಲ್ಲಿ ನಿಮಗೆ ವೀಡಿಯೋ ಲಿಂಕ್ ಕಳಿಸ್ತೀನಿ, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ಸು. ಇಲ್ಲಾಂದರೆ ನಾನು ವೀಡಿಯೋ ಮೇಲೆ ನಾನು ಸ್ಟೆಪ್ಸ್ ಸೆಂಟೆನ್ಸಲ್ಲಿ ಬರೆದಿರ್ತೀನಿ, ಅದನ್ನು ಗೊತ್ತಾಗುತ್ತೆ ನಿಮಗೆ ಯಾವ್ಯಾವುದು ಹೆಂಗೆ ಕ್ಲಿಕ್ ಮಾಡಬೇಕು ಅಂತ. ಅದನ್ನು ಮಾಡಿಕೊಡಿ. ಇಲ್ಲಾಂದರೆ ಇನ್ನೊಂದು ವೀಡಿಯೋ ಮಾಡಿ ತೋರಿಸ್ತೀನಿ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಕಮೆಂಟ್ ಮಾಡಿ ಏನೇ ಬೇಕಾದರೂ ವೀಕ್ಷಕರೇ. ಥ್ಯಾಂಕ್ ಯು ಸೊ ಮಚ್. ಬಾಯ್, ಟೇಕ್ ಕೇರ್.